ಗಣಪತಿಯನ್ನು ವಿಸರ್ಜನೆ ಮಾಡ್ತೀವಿ ಅಂದರೆ ಮತ್ತೆ ನೀರಿಂದ ಎಲ್ಲಿಂದ ಬಂದಿರ್ತಾರೋ ಅಲ್ಲಿ ಕಳಿಸ್ತೀವಿ ಅಂತ ಅಂದರೆ ಎಲ್ಲಿಂದ ಈಗ ಅವ್ರು ಅಲ್ಲಿಂದ ಬಂದಿದ್ದಾರೆ ಮತ್ತೆ ಅಲ್ಲಿಗೆ ವಾಪಸ್ಸು ನಾವು ಹಂಗೇ ಕಳಿಸ್ಬೇಕು, ಹಾಗೇ ಕರಗಿ ಮಣ್ಣಾಗಬೇಕು. ಇದೇ ಸೃಷ್ಟಿ. ಹುಟ್ಟಿದ ಮೇಲೆ ಮನುಷ್ಯ ಸಾಯಲೇಬೇಕು ಅಂತ ಗಣಪತಿ ಬಂದ ಮೇಲೆ ವಾಪಸ್ ಹೋಗಲೇಬೇಕು ಅನ್ನೋದಕ್ಕೆ ತೋರಿಸ್ಕೊಡುವಂಥ ಒಂದು ಹಬ್ಬ ಇದು. ಅರಿವನ್ನು ಕೊಡುವಂಥ ಹಬ್ಬ, ವಿವೇಕವನ್ನು ಕೊಡುವಂಥ ಹಬ್ಬ, ಜ್ಞಾನವನ್ನು ಕೊಡುವಂಥ ಹಬ್ಬ. ತಿರ್ಗಿ ವಿಸರ್ಜನೆ ಮಾಡಬೇಕಲ್ಲ. ನೋಡಿ, ನೀವು ಕೆಮಿಕಲ್ ಹಾಕಿಲ್ಲ ಅಂತ ಅಂದರೆ ಅದು ನಿಜವಾದ ಗಣಪತಿ ಗೌರಿಗೆ ಸಲ್ಲಿಸಿದಂಥ ಶ್ರದ್ಧೆ ಅಂತ ತಿಳ್ಕೋಬೇಕು. ನಾವು ಪ್ರಕೃತಿಗೆ ಗೌರವಿಸಿದ್ದೀವಿ ಅಂತ ತಿಳ್ಕೋಬೇಕು. ಯಾರು ಕೆಮಿಕಲನ್ನು ನೀರು ತೊಗೊಂಡೋಗಿ ಬಿಡ್ತೀರೋ, ನೀವು ನಿಮ್ಮ ಅಪಹರಣ ಹೇಳ್ತೀನಿ, ಗಣಪತಿ ಪೂಜೆ ಮಾಡಿದರೂ ನಿಮಗೆ ಸಲ್ಲೋದಿಲ್ಲ. ಪಂಚಭೂತಗಳಲ್ಲಿ ನೀವು ದ್ರೋಹ ಮಾಡಿದ್ದೀರಾ ಅಂತ ತಿಳ್ಕೊಬೇಕು. ಯಾಕೆಂದರೆ ಆ ನೀರನ್ನು ಮಲಿನ ಮಾಡ್ತೀರಾ ಅಂತ ಅಂದಮೇಲೆ ನಾವು ನೀರನ್ನು ನಾವು ಗಂಗೆ ಚ ಯಮುನೆ ಚೈವ ಗೋದಾವರಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮನ್ನಿಧಂ ಕುರು, ನಾವು ತಾಯಿಯಂತ ಪೂಜೆ ಮಾಡ್ತೀವಿ, ಗೌರವಿಸ್ತೀವಿ ನಾವು. ಅಂಥ ತಾಯಿಗೆ ನಾವು ಹೋಗಿ ಕಸ ಹಾಕಿ ಕೆಮಿಕಲ್ ಹಾಕ್ತೀವಿ ಅಂತ ಅಂದರೆ, ನಿಮ್ಮ ತಾಯಿ ತೊಡೆ ಕೂತಿರ್ತಾಳೆ ಅಂತ ಅಂದರೆ ಅವಳಿಗೆ ಹೋಗಿ ಕಸ ಎಲ್ಲ ಸುರಿದ್ಬಿಟ್ರೆ ಏನು ಅನ್ನಿಸ್ತದೆ? ಸುರಿತೀವನ್ರಿ. ಹಾಗೆ ಆ ನೀರಿಗೆ ನಾವು ಸುರಿಬಾರ್ದು. ನಾವು ಅದಕ್ಕೊಂದು ಗೌರವ ಇದೆ, ರೆಸ್ಪೆಕ್ಟ್ ಇದೆ ಭಾರತ ದೇಶದಲ್ಲಿ. ಆ ರೆಸ್ಪೆಕ್ಟನ್ನು ನಾವು ಹಾಗೆ ಉಳಿಸ್ಕೋಬೇಕು ಅನ್ನೋದು ನನ್ನ ಒಂದು ಆಶಯ.